ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೊಂಬಿಲೋಕ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತಿನ ಡೇ ನಮಗೆ ತುಂಬಾನೇ ಸ್ಪೆಷಲ್. ಇವತ್ತು ಗೊಂಬೆ ಬರ್ಡೇ ಆಗಿರೋದ್ರಿಂದ ನೋಡಿ, 1 ವರ್ಷ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ಗೊಂಬೆ ಬರ್ಡೇ ಆಗಿರೋದ್ರಿಂದ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನಾವು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ, ಹಾಗೆ ಗೊಂಬೆಗೆ ಕೂಡ ರೆಡಿ ಮಾಡಿ ದೇವಸ್ಥಾನ ಕೂಡ ಬಂದ್ವಿ. ಗೊಂಬೆ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸಿ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆ ಆಗ್ತಾ ಇದ್ವಿ. ಗೊಂಬೆ ಕೈ ಇಟ್ಕೊಂಡು ಈ ತರ ನಡೆಸ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ. ಇದೆಲ್ಲ ಒಂಥರ ಕ್ಯೂಟ್ ಮೆಮೊರೀಸ್ ಅಲ್ವಾ ನಮ್ಗೆ. ನಮ್ಗೊಂದ್ ವರ್ಷ ಹೇಗ್ ಕಳೀತು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ. ಆಲ್ರೆಡಿ 1 ಇಯರ್ ಬರ್ಡೇ ಬಂತು. ದೇವಸ್ಥಾನದಿಂದ ಬಂದು ಗೊಂಬೆನ ಮಲಗಿಸ್ದೆ ಸ್ವಲ್ಪ ಹೊತ್ತು. ಯಾಕಂದ್ರೆ ಮಕ್ಳು ಚೆನ್ನಾಗ್ ನಿದ್ದೆ ಮಾಡಿದ್ರೆ ಆಮೇಲೆ ಅವ್ರು ಹಠ ಮಾಡೋದಿಲ್ಲ, ಆರಾಮಾಗಿರ್ತಾರೆ ಅಂತ. ಹಾಗೆ ನನ್ಗೂ ಕೂಡ ಸ್ವಲ್ಪ ಕೆಲ್ಸ ಇತ್ತು, ಮುಗಿಸ್ಕೊಂಡೆ. ಹಾಗೆ ಈವ್ನಿಂಗ್ 4 ಗಂಟೆ ಫೋಟೋ ಶೂಟ್ ಇದೆ. ಹಾಗಾಗಿ ನಾವು 3 o'clock ಗೆಲ್ಲ ರೆಡಿ ಆಗ್ಬಿಟ್ರೆ ಆಮೇಲೆ ಗೊಂಬೆನ ರೆಡಿ ಮಾಡ್ಕೊಂಡು ನಾವು ಹೋಗೋ ಅಷ್ಟರಲ್ಲಿ ಸರಿಯಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನ್ ಸ್ಕಿನ್ ಸ್ವಲ್ಪ ಡ್ರೈ ಆಗ್ಬಿಟ್ಟಿತ್ತು. ಇತ್ತೀಚೆಗೆ ಸ್ಕಿನ್ ಕೇರ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು, ಟೈಮೇ ಸಿಗ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ಹೈಡ್ರೇಷನ್ ಪ್ಯಾಕ್ ಎಲ್ಲ ಹಾಕಿದ್ರು. ಗಾಡಿ ಪೆಂಡಿಂಗ್ ಮಾಡ್ತಿದ್ದೆ. ಯಾವ ಪೇಂಟ್ ಬಿಡ್ತಿದ್ದೀವಿ? ನಿಮ್ಗೊಂಚೂರು ಪೇಂಟ್ ಸ್ವಲ್ಪ ಮಾಡ್ತೀನಿ. ಅಲ್ಲಿ ಹೀಟ್ ಆಗಿತ್ತಾ, ಇಲ್ಲಿ ಪಿಂಪಲ್, ಇಲ್ಲೊಂದು ಪಿಂಪಲ್, ಇಲ್ಲಿ ಪಿಂಪಲ್ ಆಗ್ಬಿಟ್ಟು ಹೋಗ್ತಾನೆ ಇಲ್ಲ. ಹಂಗೂ ಟ್ಯಾಬ್ಲೆಟ್ ತಗೊಂಡೆ, ಬಿ ಕಾಂಪ್ಲೆಕ್ಸ್ 3-4 ಟ್ಯಾಬ್ಲೆಟ್ ತಗೊಂಡೆ. 4 ಗಂಟೆ ಇರೋದು ಇಷ್ಟು ವರ್ಷ ಮಾಡ್ಕೊಂಡು ಎಲ್ಲ ಹೋಗ್ತೀಯ? 4 ಗಂಟೆ ಇರೋದು ಸುಮ್ಮನೆ ಸಲ ಲೇಟ್ ಆಯ್ತಲ್ವಾ. ಅವಳು ಕೈ ಅಂದರೆ ಮತ್ತೆ ಇವಳು ಎದ್ದೋಗ್ಬೇಕು. ಇವಾಗೇನು ಆರಾಮಾಗಿದ್ದಾಳೆ, ನಲ್ಗಿಸಿದ್ದೆ ಅವಳು. ಅಷ್ಟಾಗುತ್ತೆ ಬಿಡೋಣ. ಇವಾಗ 2 ಗಂಟೆ 4 ಗಂಟೆ ಆಗುತ್ತೆ. ಎಷ್ಟು ಮೇಕಪ್ ಮಾಡಿಸ್ಕೊಂತೀರ? ಏನೈತ್ರಿ ಬಡಿಸ್ಕೊಂತೀವಿ. ಅದು ಈಗ ಇನ್ನೊಂದು ಅಲ್ಲ, ಮೊನ್ನೆ ಯಾವ್ದೋ ಮೇಕಪ್ ನೋಡ್ಬಿಟ್ಟವ್ರೆ ವಿಡಿಯೋನ. ಇಷ್ಟೊಂದು ಐಟಮ್ಸ್ ಹಾಕ್ತಾರ, 20 ಐಟಮ್ಸ್ ಆದ್ವು. ಎಷ್ಟು 3 ಬೆಳಿತಾರ ಇವಾಗ? ಫಸ್ಟ್ 20 ಐಟಮ್ಸ್ ಎಲ್ಲ ಸೇರಿ. ಮತ್ತೆ ಕೇಳಿಸ್ಕೊಂಡ ಇದು ಇದಕ್ಕೆ ಪಡ್ಕೊಂತ ಎಲ್ಲ ಸೇರಿ 25 ಐಟಮ್. ಯಪ್ಪ, ಅಷ್ಟು ಹಾಕಿದ್ರೇನು ಅಷ್ಟು ಬರೋದು. 25 ಐಟಮ್ ಹಾಕ್ಬಿಟ್ಟು ಕಲರ್ ಬಸಾಕಿ ಏನು ಹಾಕಬೇಕು? ನನಗೆ ಕಲರ್ ಇಲ್ಲ. ನಾನು ಅಲ್ಲಲ್ಲಿ ಇಷ್ಟು ಒಂದು ಪೌಡರ್ ಬೆಳ್ಕೊಂಡ್ರೆ ಆಯ್ತಪ್ಪ. ಫೇರಲ್ ಲವ್ಲಿ ಬೆಳ್ಕೊಂಡು ಬಂದ್ರೆ ಆಯ್ತಪ್ಪ. ನಿಮ್ಗೆ 2005ರಲ್ಲಿ ಮೇಕಪ್ ಇತ್ತ ನಿಮ್ಗೆ? ನಮ್ಗೆ ಏನಿರ್ಲಿಲ್ಲ ನೋಡಿ. ಅಂದ್ರೆ ಇತ್ತು ಎಲ್ಲ. ಅಜ್ಜಿ ಚೆನ್ನಾಗಬೇಕಾ? ಅಜ್ಜಿ ಇಲ್ಲ, ಬರೋದೇ ಸಲ. ಎಲ್ಲಿ ಹೋಗಿದ್ದಾರೆ? ಊರಿಗೆ ಹೋಗಿದ್ದಾರೆ. ಊಟ್ರಾ ಸ್ಕೂಲ್ ಹೋಗೋದು ಹುಡುಗರು? ಅಕ್ಕ ಒಂದು ಚೇರ್ ಕಂಪ್ಕೊಂಡ್ರೆ ಸುಮ್ಮನೆ ತೆಗಿ. ಅಕ್ಕ ಇಲ್ಲ, ಒಂದು ಕೆಲಸ ಮಾಡಿದ್ದೀನಿ. ಅದರ ಮುಂದಕ್ಕೆ ಯಾವುದು ಎಲ್ಲ ಕೂತ್ಕೊಳ್ಳಿ, ಸುಮ್ಮನೆ ನಿಂತ್ಕೊಂಡಿರ್ತೀವಿ. ಬೇಡ ಬೇಡ, ಇಲ್ಲೇ ನಮ್ಗೆ ಕಂಫರ್ಟ್ ಬರಲ್ಲ. ಅದಕ್ಕೆ ಬಳಸ್ಕೊ. ಶೀತ ಜಾಸ್ತಿ. ನೋಡಿ, ಸಂತು ಯಾವಾಗ್ಲೂ ಹೀಗೇನೆ ನನ್ ರೇಗಿಸ್ಕೊಂಡು ಕಾಲು ಇಳ್ಕೊಂಡು ಓಡಾಡ್ತಾ ಇರ್ತಾರೆ. ಅವರು ಮೊದ್ಲಿಂದನೂ ಹೀಗೆ. ಆಂಟಿ ಸ್ವಲ್ಪ ಇಟ್ಕೊಳ್ಳಿ ಆಂಟಿ, ಬಿಸಿ ಇದೆ. ಹೆಂಗೆ ಬಿಟ್ಬಿಡ್ತೀರಾ? ಹಿಂಗೆ ಹೆಂಗೆ ಬಿಟ್ರ ಗೊಂಬೆ ಯಾಕೆ ಹಿಂಗೆ ಅದನ್ನ
ನನ್ಗೆ ಲಾಸ್ಟ್ ಟೈಮ್ ನಾಮಕರಣಕ್ಕೆ ಕೂಡ ಅಶ್ವಿನಿ ಅಕ್ಕನೇ ಮೇಕಪ್ ಮಾಡಿದ್ದು. ತುಂಬಾನೇ ಚೆನ್ನಾಗಿ ಬಂದಿತ್ತು. ಎಲ್ರು ತುಂಬಾ ಇಷ್ಟಪಟ್ರು. ಸಂತು ಕೂಡ ತುಂಬಾ ಇಷ್ಟಪಟ್ರು. ಹಾಗೆ ನನ್ಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ಅವ್ರು ತುಂಬಾ ಫ್ರೆಂಡ್ಲಿ ಆಗಿದಾರಲ್ವಾ, ನನಗೆ ತುಂಬಾ ಕಂಫರ್ಟ್ ಫೀಲ್ ಆಗುತ್ತೆ. ಮೇಕಪ್ ಎಲ್ಲ ಮುಗಿಸ್ಕೊಂಡು ಹಾಗೆ ಫೋಟೋ ಶೂಟಿಗೆ ಬಂದ್ವಿ. ಮೊದ್ಲು ಗೊಂಬೆ ಸ್ವಲ್ಪ ಸಿಂಗಲ್ ಆಗಿ ವಿಡಿಯೋಸ್ ಎಲ್ಲ ತೆಗಿತಾ ಇದ್ರು, ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಗೊಂಬೆ ಕೂಡ ಸ್ವಲ್ಪನೂ ಹಠ ಮಾಡ್ತಾ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿಸ್ಕೊತಾ ಇದ್ಲು, ವಿಡಿಯೋಸ್ ಎಲ್ಲ ಮಾಡಿಸ್ಕೊತಾ ಇದ್ಲು. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು. ಗೊಂಬೆಗೆ ಈ ಡ್ರೆಸ್ ಹೇಗ್ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ತಿಳಿಸ್ತೀರಾ? ಸಮನ್ವಿ ಅವಳಿಗೆ ತೆಗ್ಗಲ್ಲಿ ಏನೋ ಕುತ್ಕೊಂಡಂಗ ಆಗೈತೆ. ಬೆನ್ನು ಒಂಚೂರು ಬಾಗ್ತೈತೆ ಅವಳದು. ನೀಟಾಗಿ ಕೂರಿಸ್ಬೇಕು. ಕೂರಿಸ್ತೀರಕ್ಕ ಒಂಚೂರು? ಸಮನ್ವಿ ಓದಿ ಹಿಡ್ಕ 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 ಗೊಂಬಿನ ಹಿಡ್ಕ ಗೊಂಬಿನ ಹಿಡ್ಕರಿ ಹಿಡ್ಕರಿ ಗೊಂಬಿನ ಎಲ್ಲಿದ್ದಾಳೆ? ಹಿಡ್ಕರಿ ಗೊಂಬಿನ ಎಲ್ಲದಾಳ ಸಮನ್ವಿ ಸಮನ್ವಿ ಎಲ್ಲದಾಳಕ್ಕೆ ಇಲ್ಲಿ ನೋಡಪ್ಪ, ಇಲ್ಲಿ ನೋಡಪ್ಪ, ಇಲ್ಲಿ ನೋಡಪ್ಪ, ಇಲ್ಲಿ ನೋಡಪ್ಪ, ಇಲ್ಲಿ ನೋಡಪ್ಪ. ಗೊಂಬೆ ಇಲ್ಲಿ ಇಲ್ಲಿ ಗೊಂಬೆ ಇಲ್ಲಿ ಇಲ್ಲಿ ನೋಡು ಈ ಸರಿ ಅಂತೂ ಗೊಂಬೆ ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ಲು. ಹಠ ಮಾಡ್ಲಿಲ್ಲ ಅಲ್ವಾ, ನಮಗೆ ತುಂಬಾ ಖುಷಿ ಆಗ್ತಾ ಇತ್ತು. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಹಾಗೆ ಫೋಟೋಗ್ರಾಫರ್ ಆಗ್ಲಿ ವಿಡಿಯೋಗ್ರಾಫರ್ ಆಗ್ಲಿ ತುಂಬಾನೇ ಫ್ರೆಂಡ್ಲಿ ಆಗಿದ್ರು. ಲಾಸ್ಟ್ ಟೈಮ್ ನಾಮಕರಣದಲ್ಲಿ ಗೊಂಬೆ ಫೋಟೋ ಶೂಟ್ ಮಾಡಿಸ್ಕೊಂಡಿರ್ಲಿಲ್ಲ, ತುಂಬಾನೇ ಅಳ್ತಾ ಇದ್ಲು. ಈ ಸರಿ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಲು, ವಿಡಿಯೋಸ್ ತೆಗೆಸ್ಕೊಂಡ್ಲು. ಬಾಲು 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 ಕೃಷ್ಣ ಸಮನ್ವಿ ಏನಂತೀವ? ಕೃಷ್ಣ ಎಲ್ಲೊತ್ತು ಇರಾಡ್ದೆ ಕೃಷ್ಣ ಬಾ ಕೃಷ್ಣ ಬಾ. ಅಜ್ಜಿ ಅಜ್ಜಿ ಕರ್ತ ಬಾ ಇಲ್ಲಿ ನೋಡು ಇಲ್ಲಿ ನೋಡು. ಅವಳ ಆ ಕಡೆ ತಿರುಗ್ಬಿಟ್ಲು. ಎಲ್ಲಿದೆ ಗೊಂಬೆ? ಗೊಂಬೆ ಗೊಂಬೆ ಬಂತು ಗೊಂಬೆ ಬಂತು. ಇಲ್ಲ ಇಲ್ಲ ಇದೆ ಇದೆ ಅನಿಸ್ತಿದೆ. ಅಂದ್ರೆ ಒಂದು ಹೇರು ಕವರ್ ಆಗಿದೆ. ಹಿಂದೆ ಹಿಂದೆ ಹೋಗ್ಬಿಡು. ಬನ್ನಿ ಸರ್ ಬನ್ನಿ, ವಾಕ್ ಮಾಡ್ತಾ ಬನ್ನಿ. ಗೊಂಬೆ ನಮ್ಮ ಅಮ್ಮನ ಹತ್ರ ಜಾಸ್ತಿ ಅಟ್ಯಾಚ್ಮೆಂಟ್ ಅಲ್ವಾ, ಹಾಗಾಗಿ ನಮ್ಮ ಅಮ್ಮ ಅವಳು ನಗಿಸ್ತಾ ಇದ್ರೆ ಅವಳು ಚೆನ್ನಾಗಿ ನಗ್ತಾ ಇದ್ಲು ಆಯ್ತಾ ಫೋಟೋಸ್ಗೆಲ್ಲ. ಸರ್ ಮಾಡು ಇಲ್ಲಿ ನೋಡಿ ಸರ್, ಹಿಂಗೆ ಇರುತ್ತಲ್ವಾ, ಹಿಂಗೆ ಹಿಂಗೆ ಇಲ್ಲಿ ನೋಡಿ ಈಗ ಆಟ ಇರ್ತದೆ ಮೇಲೆ ಹಿಂಗೆ ಇರುತ್ತೆ. ಆಗುತ್ತಾ? ಗೊಂಬೆ ಹಾಗೆ ನಾವೆಲ್ಲ ಫೋಟೋ ಮತ್ತೆ ವಿಡಿಯೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಕಪಲ್ಸ್ ಕೂಡ ವಿಡಿಯೋ ತೆಗಿಯೋಣ ಅಂತ ಅವ್ರು ಹೇಳಿದ್ರು. ಹಾಗಾಗಿ ನಾವು ಕೂಡ ಸ್ವಲ್ಪ ವಿಡಿಯೋಸ್ ತೆಗೆಸ್ಕೊಂತಾ ಇದ್ವಿ. ಸರ್ ಅಯ್ಯೋ ಫೋರ್ ಟಚ್ ಮಾಡಿ, ಫೋರ್ ಟಚ್ ಮಾಡಿ ಮಾಡಿ ಸರ್ ಮಾಡಿ. ದೋಸ್ ಟಚ್ ಆಗಿದೆ ಸರ್.
ನಮ್ಗೆ ಯಾವ ತರ ಫೀಲ್ ಆಗ್ತಾ ಇತ್ತು ಗೊತ್ತಾ, ನಮ್ಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋತೀವಲ್ವಾ ಆ ತರ ಫೀಲ್ ಆಗ್ತಾ ಇತ್ತು. ಆಕ್ಚುಲಿ ನಮ್ ಮದ್ವೆಗೆ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ಕೊಳ್ಳಿಲ್ಲ, ನಮ್ಗೆ ಟೈಮ್ ಸಾಕಾಗ್ಲಿಲ್ಲ. ಯಾಕಂದ್ರೆ ನಾವ್ ಇಬ್ರೇ ಓಡಾಡ್ಬೇಕಾಗಿತ್ತು ಮದ್ವೆಗೆ, ಹಾಗಾಗಿ ಅದಕ್ಕೆ ನಮ್ಗೆ ಇವಾಗ ನಿಜ ಅದೇ ತರ ಫೀಲ್ ಆಗ್ತಾ ಇತ್ತು. ನಾವ್ ಏನ್ ಮಿಸ್ ಮಾಡ್ಕೊಂಡಿದ್ವಲ್ವಾ ಮದ್ವೆ ಟೈಮಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್, ಅದನ್ನ ಮಾಡಿಸ್ಕೊಂಡ್ವಿ ಇವಾಗ ಅನ್ನಿಸ್ತಾ ಇತ್ತು ನನ್ಗೆ. ತುಂಬಾನೇ ಖುಷಿ ಆಗ್ತಾ ಇತ್ತು, ಒಂಥರ ಫೀಲ್ ಚೆನ್ನಾಗಿತ್ತು ಇದು. ಬಿಡಿ ಬಿಡಿ ಕಿತ್ಕೊಂಡು ಕೊಡು ಕೊಡು ಇಲ್ಲಿ ಇಲ್ಲಿ ಕುತ್ಕೊಂತಾಳೆ ಇವಾಗ. ಅವಳು ಹಿಂದೆ ಹೋಗ್ತಾರೆ, ಹಿಂದೆ ಬೀಳ್ತಾರೆ. ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಒಂದ್ 6:30 ಏನೋ ಆಗಿತ್ತು. ಅಷ್ಟ್ರಲ್ಲಿ ನಾವು ಮನೆ ಹತ್ರ ಬಂದ್ವಿ. ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ರು, ಆಲ್ಮೋಸ್ಟ್ ಮುಗ್ದಿತ್ತು ಆಯ್ತಾ, ಇನ್ನೊಂದ್ ಸ್ವಲ್ಪ ಏನೋ ಇತ್ತು. ಡೆಕೋರೇಷನ್ ಎಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಮಾಡ್ಸಿದ್ದು, ಹಾಗೆ ಊಟಕ್ಕೆ ಶಾಮಿಯನ್ನ ಹಾಕ್ಸಿದ್ವಿ. ನಾವ್ ಈ ಸರಿ ಬಟರ್ಫ್ಲೈ ಥೀಮ್ ಅಲ್ಲಿ ಪ್ಲಾನ್ ಮಾಡಿದ್ದು. ಡೆಕೋರೇಷನ್ ಮಾತ್ರ ತುಂಬಾನೇ ಚೆನ್ನಾಗ್ ಬಂದಿತ್ತು. ನಿಮಗೆ ಹೇಗ್ ಅನ್ಸ್ತು ಅಂತ ಕಮೆಂಟ್ ಮಾಡಿ ಆಯ್ತಾ. ಗೊಂಬೆ ಈ ಡ್ರೆಸ್ ಅಲ್ಲಿ ತುಂಬಾನೇ ಮುದ್ದ ಕಾಣಿಸ್ತಾ ಇದ್ಲು, ತುಂಬಾ ಕ್ಯೂಟ್ ಆಗಿದ್ಲು. ನಿಮಗ್ ಹೇಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಚಿಕ್ಕ ಮಕ್ಕಳೆಲ್ಲ ಬಂದಿರ್ದ್ರಲ್ವಾ, ಹಾಗೆ ಗೊಂಬೆನ ಅವ್ರ ಜೊತೆ ಎಲ್ಲ ಕೂರ್ಸ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ. ಹಾಗೆ ನಿಂತ್ಕೊಳ್ಳಿ, ಸ್ವಲ್ಪ ಕ್ಲೋಸ್ ಆಗಿ ಮೇಡಮ್. ಮಗು ಕೈ ಇಟ್ಕೊಳ್ಳಿ, ಕ್ಲೋಸ್ ಆಗಿ ಮೇಡಮ್. ಮೇಡಮ್ ಮುಂದೆ ಇಲ್ಲಿ ಇಲ್ಲಿ ಮೇಡಮ್ ಮುಂದೆ ನೋಡಿ. ಸ್ಮೈಲ್ ಸ್ಮೈಲ್. ನಾವು ಮೊದ್ಲೇನೆ ಫ್ಯಾಮಿಲಿ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಯಾಕಂದ್ರೆ ಆಮೇಲೆ ಎಲ್ಲ ಬಂದ್ಮೇಲೆ ಆಗಲ್ಲ ಅಲ್ವಾ, ಹಾಗಾಗಿ ಬ್ಯುಸಿ ಆಗ್ಬಿಡ್ತೀವಿ ಅಂತ ಮೊದ್ಲೇನೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಳ್ಳೋ ಅಷ್ಟ್ರಲ್ಲಿ ಎಲ್ರು ಕೂಡ ಬಂದ್ರು, ಹಾಗಾಗಿ ಫಂಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ನಮ್ಗಂತೂ ಸಖತ್ ಖುಷಿ ಆಗ್ತಾ ಇತ್ತು. 1 ವರ್ಷ ಅದು ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ. ಮೊನ್ನೆ ತಾನೇ ಗೊಂಬೆ ಮನೆಗ್ ಬಂದಿರೋ ತರ ಇದೆ, ಅಷ್ಟ್ರಲ್ಲಿ 1 ವರ್ಷನೇ ಮುಗ್ದೋಯ್ತು. ನಮ್ಗೆ ದಿನಗಳು ಹೇಗ್ ಕಳೀತು ಅಂತಾನು ಗೊತ್ತಾಗ್ತಾ ಇಲ್ಲ. ಸರ್ ಹಾಗೆ ಹಿಡ್ಕೊಂಡು ಮುಂದೆ ನೋಡಿ, ಒಂದು ಸೆಕೆಂಡು ಸ್ವಲ್ಪ ಬೆಂಡ್ ಆಗಿ ನೋಡಿ, ಮಗು ಬೆಂಡ್ ಮಾಡಿ. ರೆಡಿ ಮೇಡಮ್, ಮುಂದೆ ನೋಡಿ. ರೆಡಿ ಸ್ಮೈಲ್. ರೆಡಿ ರೆಡಿ ನೋಡಿ. ರೆಡಿ. Happy birthday to you. Happy birthday to you. Happy birthday to you, Samanvi. Happy birthday to you. ಕೇಕ್ ಕಟಿಂಗ್ ಎಲ್ಲ ಮುಗಿಸಿ ಹಾಗೆ ಗೊಂಬೆಗೆ ಕೇಕ್ ನ ಸ್ವಲ್ಪ ಟೇಸ್ಟ್ ಮಾಡಿಸಿದೆ ಆಯ್ತಾ. ಅವಳಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಕೇಕು. ಮಕ್ಕಳಿಗೆ ಕೇಕ್ ಜಾಸ್ತಿ ಕೊಡೋದ್ ಬೇಡ ಅಂತ ಸ್ವಲ್ಪನೇ ಕೊಟ್ಟೆ ಅಷ್ಟೇನೆ. ನೀರು ತಿನ್ಸಿ ಮೇಡಮ್. ನೋಡಿ ನೋಡಿ ಸರ್, ಮುಂದೆ ನೋಡಿ. ಸ್ಮೈಲ್. ಹಾಗೆ ರೀ ನೋಡಿ, ಮುಂದೆ ನೋಡಿ. ಸ್ಮೈಲ್. ನೋಡಿ ನೋಡಿ.
Okay, ready, ready, smile. ಇಲ್ಲಿ ಮೇಡಮ್ ಇಲ್ಲಿ ಸ್ಮೈಲ್ ಸ್ಮೈಲ್ ಇಲ್ಲಿ ಮೇಡಮ್ ಒಂದೇ ಸೆಕೆಂಡ್ ನೋಡಿ. ನಮ್ಗೆ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ, ಗೆಸ್ಟ್ ಎಲ್ಲ ಬಂದಿದ್ರಲ್ವಾ, ಅದನ್ನೆಲ್ಲ ನಮಗೆ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ, ಯಾಕಂದ್ರೆ ನಾವು ಕೂಡ ಬ್ಯುಸಿ ಆಗ್ಬಿಟ್ವಿ. ಹಾಗಾಗಿ ವಿಡಿಯೋ ಎಲ್ಲ ಬಂದ್ಮೇಲೆ ನಾನು ಎಲ್ಲ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಆಯ್ತಾ. ಇನ್ನೊಂದ್ಸರಿ ಫಂಕ್ಷನ್ದು ಊಟಕ್ಕೆ ಶಾಮಿಯಾನ ಹಾಕ್ಸ್ಬಿಟ್ಟು ಅರೇಂಜ್ ಮಾಡಿದ್ವಿ ಆಯ್ತಾ. ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು, ಎಲ್ರು ಕೂಡ ತುಂಬಾ ಇಷ್ಟಪಟ್ರು, ಊಟ ತುಂಬಾ ಚೆನ್ನಾಗಿದೆ ಅಂತ ಅಂದ್ರು. ಬನ್ರಿ ಅಪ್ಪ. ಸಂತು ಅಲ್ಲಿ ಎಲ್ರಿಗೂ ಊಟಕ್ಕೆ ಸ್ವಲ್ಪ ವಿಚಾರಿಸ್ಕೊತಾ ಇದ್ರೆ ಇಲ್ಲಿ ಗೊಂಬೆ ನಿತ್ಕೊಂಡು ಅಪ್ಪ ಅಪ್ಪ ಅಂತ ಕರೀತಾ ಇದ್ದಾಳೆ ನೋಡಿ. ಎಷ್ಟು ಕ್ಯೂಟ್ ಅಲ್ವಾ ಮಕ್ಕಳು, ಈ ತರ ಕರಿತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ. ನಾವೇನ್ ಗೊತ್ತಾ, ಊಟದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ, ನಮ್ಗೆ ಊಟ ಚೆನ್ನಾಗಿರ್ಬೇಕು, ಆವಾಗ್ಲೇನೆ ನಾವ್ ಫಂಕ್ಷನ್ ಮಾಡಿದ್ಕು ಸಾರ್ಥಕ ಅನ್ಸುತ್ತೆ. ನನ್ನ ಸೀಮಂತಕ್ಕೆ ಹಾಗೆ ನಾಮಕರಣಕ್ಕೆ ಕೂಡ ಇವ್ರ ಕಡೆನೆ ಅಡಿಗೆ ಮಾಡ್ಸಿದ್ದು. ಅಡಿಗೆ ತುಂಬಾ ಚೆನ್ನಾಗಿದೆ ಅಂತ ಎಲ್ರು ಕೂಡ ಹೇಳಿದ್ರು. ಹಾಗಾಗಿ ಈ ಸರಿ ಕೂಡ ಇವ್ರಿಗೆ ಕೊಟ್ಟಿದ್ವಿ ಅಡಿಗೆಗೆ. ಈ ಸರಿ ಕೂಡ ಅಡಿಗೆ ತುಂಬಾನೇ ಚೆನ್ನಾಗಿತ್ತು, ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.